ಇವತ್ತು ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ನೋಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಮಗೆ ಪೂಜೆಗಳು ಮಾಡೋದಕ್ಕೆ ಟೈಮ್ ಇಲ್ಲ. ಅಷ್ಟೊಂದು ಕೆಲಸಗಳು ಟೆಂಡರ್ ಆಗಿದ್ದಾವೆ ರೋಡ್ಗಳದ್ದು. ಸರ್ ಇನ್ನೊಂದು ವಿಚಾರ, ನಿನ್ನೆ ಮುನಿಸ್ವಾಮಿ ಅವರು ನೀವು ಹೇಳ್ತೀರಿ ರಸ್ತೆಗಳನ್ನ ಜಿಲ್ಲೆ ನಮ್ಮ ಕೋಲಾರ ತಾಲೂಕಲ್ಲಿ ತುಂಬ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಒಂದು ಕಿಲೋಮೀಟರ್ ಅಭಿವೃದ್ಧಿ ಮಾಡಿದರೆ ತೋರಿಸ್ಲಿ ಅಂತ ಸವಾಲು. ಯಾರು? ಎಸ್ ಮುನಿಸ್ವಾಮಿ ಅವರು. ಬನ್ನಿ ತೋರಿಸ್ತೀವಿ ಬನ್ನಿ. ಇಲ್ಲ ಅಲ್ಲ, ಅವರ ನೋಡಿ, ಅವ್ರ ಅವಧಿನಲ್ಲಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಿಮ್ಮ ಮೀಡಿಯಾ ಪ್ರತಿನಿಧಿಗಳಿಗೂ ಪತ್ರಕರ್ತರ ಮಾಧ್ಯಮರಿಗೂ ಎಲ್ಲ ಗೊತ್ತಿದೆ. ಇವಾಗ ನೋಡಬೇಕು ಅಂತ ಹೇಳಿದಾರಲ್ಲ ಅವರು, ಅವರೇ ಬನ್ನಲಿ. ಖಂಡಿತವಾಗ್ಲೂ ಅವ್ರನ್ನ ಬೇಕಂದ್ರೆ ನಾವೇ ಕರ್ಕೊಂಡೋಗಿ ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ರೋಡನ್ನು ತೋರಿಸ್ತೀವಿ, ಅವ್ರಿಗೆ ಊಟವನ್ನು ಕೊಡಿಸಿ. ಹೆಂಗೂ ಅವ್ರನ್ನ ಅವತ್ತು ಮೊದಲು ನಾವೆಲ್ಲ ಕಷ್ಟಪಟ್ಟು ಗೆಲ್ಸಿದ್ವಿ, ಯಾರು ಮುನಿಸಮ್ಮಣ್ಣ ಅವರನ್ನು ಗೆಲ್ಸಿದ್ವಿ ನಾವೆಲ್ಲ. ಇವತ್ತು ಅವ್ರು ಬಂದರೆ ಕರ್ಕೊಂಡು ಹೋಗ್ತೀವಿ, ಎಲ್ಲಿ ರೋಡ್ಗಳು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ದಾಖಲೆಗಳು ಬೇಕಂದ್ರೆ ಅವ್ರಿಗೆ ದಾಖಲೆಗಳು ಕೊಡೋದಕ್ಕೆ ಸಿದ್ಧವಾಗಿ ಎಷ್ಟು ಟೆಂಡರ್. ಇವತ್ತು ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ನೋಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಮಗೆ ಪೂಜೆಗಳು ಮಾಡೋದಕ್ಕೆ ಟೈಮ್ ಇಲ್ಲ. ಅಷ್ಟೊಂದು ಕೆಲಸಗಳು ಟೆಂಡರ್ ಆಗಿದ್ದಾವೆ ರೋಡ್ಗಳದ್ದು. ಇವತ್ತು ಪ್ರಗತಿ ಪಥದ ಬೇರೆ ತಿರ್ಗಾ ನಮಗೆ ಬಂದಿದೆ, ಹೈಯೆಸ್ಟ್ ಬಂದಿದೆ ಪ್ರಗತಿ ಪಥ. ಅದರಲ್ಲಿ ಎಷ್ಟು ಕಿಲೋಮೀಟ್ರ್ ಮುರಳಿಯೋದು? 30 ಕಿಲೋಮೀಟ್ರ್ ಪ್ರಗತಿ ಪಥದ ಬಂದಿದೆ. ಆ 30 ಕಿಲೋಮೀಟ್ರು ಜಡ್ಪಿನಲ್ಲಿ ಜಿಲ್ಲಾ ಪಂಚಾಯತಿ ಕೊಟ್ಟಿರುವ 25 ಜಡ್ಪಿ ರೋಡ್ಸ್ 25 ಕೋಟಿ, PWDದು ಎಲ್ಲ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರವಾಗಿ 80ರಿಂದ 90% ರೋಡ್ಗಳು ಮುಗಿದೋಗ್ತವೆ ನಮ್ಮದು. ನೆಕ್ಸ್ಟ್ ವರ್ಷ ಈ ಟೈಮಿಗೆ ಈ ರೋಡ್ಗಳೆಲ್ಲ ಮುಗ್ತಾಗ್ತವೆ. ನೆಕ್ಸ್ಟ್ ಇಯರ್ ಬರುವಂಥ ಪ್ರಗತಿ ಪಥ ನಾವು ಮಾಡೋದಕ್ಕೆ ರೋಡ್ಗಳು ಇರೋದಿಲ್ಲ ನಮಗೆ, ಅಷ್ಟಾಗುತ್ತೆ. ಮುನ್ಸಮ್ಮಣ್ಣ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಬನ್ನಿ, ಕರ್ಕೊಂಡು ಹೋಗ್ತೀನಿ ಖುದ್ದಾಗಿ, ನಾವಿಬ್ಬರು ಜೊತೆಯಲ್ಲಿ ಹೋಗೋಣ. ರೋಡ್ಗಳು ಎಲ್ಲಿ ಕೆಲಸ ಆಗ್ತಾ ಇದೆ ಅಂತ, ಎಷ್ಟು ಟೆಂಡರ್ಗಳಾಗಿದ್ದೇವೆ ಅಂತ ದಾಖಲೆಗಳು ಸಮೇತವಾಗ್ಲೂ ನಿಮ್ಗೆ ಕೊಡ್ತೀವಿ. ಈ ಥರ ಕೇಳೋರು ನಮಗೂ ಬೇಕಾಗಿದ್ದಾರೆ. ಖಂಡಿತವಾಗ್ಲೂ ಅವ್ರು ಕೇಳಿರೋದನ್ನು ನಾನು ಸ್ವಾಗತ ಮಾಡ್ತೇನೆ. ಅವ್ರು ಬಂದರೆ ನಾನು ಎನಿ ಟೈಮ್ ರೆಡಿ, ನಾನೇನು ಕೋಲಾರ ಇರ್ತೀನಿ. ಅವ್ರು ಬಂದರೆ ಕರ್ಕೊಂಡೋಗಿ ತೋರಿಸ್ತೀನಿ. ಆ ಕೇಳುವಂಥ ವ್ಯಕ್ತಿಗಳು ನಮಗೆ ಬೇಕು, ಕೇಳದೇ ಇರೋರು ಇರಬಾರ್ದು. ಇವಾಗ ಮುನ್ಸಮ್ಮಣ್ಣ ಕೇಳಿರೋದೇನು? ಅಭಿವೃದ್ಧಿ ಬಗ್ಗೆ ಕೇಳಿದ್ದಾರೆ, ಸ್ವಾಗತ ಮಾಡ್ತೀವಿ. ಅವ್ರು ಬರಲಿ, ನಾನು ಕರ್ಕೊಂಡೋಗಿ ತೋರಿಸ್ತೀನಿ.